ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ಯಾ ರಾಶಿಯವರಿಗೆ ಜುಲೈ 26, 27ರ ನಂತರ ಈ ವಿಚಾರದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ. 100% ಈ ಘಟನೆ ನಡೆಯಲಿದೆ ಸ್ನೇಹಿತರೆ. ಹಾಗಿದ್ರೆ ಯಾವ ಘಟನೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು? ವೃತ್ತಿ ಜೀವನದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ನಿಮ್ಮ ಹೆಲ್ತ್ ಬಗ್ಗೆ ಏನೆಲ್ಲ ಬದಲಾವಣೆಗಳನ್ನು ಕನ್ಯಾ ರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು. ಜೊತೆಗೆ ಗ್ರಹಗಳ ಸಂಚಾರದ ಸಮಯದಲ್ಲಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಯಾರಿಗೂ ಕೂಡ ಅರ್ಥ ಆಗಲ್ಲ. ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ರಾಶಿಯನ್ನು ಯಾರೆಲ್ಲ ಹೊಂದಿದ್ದಾರೆ ಕನ್ಯಾ ರಾಶಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ದಯವಿಟ್ಟು ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ಕನ್ಯಾ ರಾಶಿಯವರಿಗೆ ಮಾಸಿಕ ಭವಿಷ್ಯ ಜುಲೈ ಕೊನೆಯ ದಿನಗಳಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಗ್ರಹಗಳ ಸಂಚಾರ ಯಾವ ರೀತಿ ಇರಲಿದೆ, ಆವಾಗ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ, ಕಟಕ ರಾಶಿಯಲ್ಲಿ ಗುರುವು 11ನೇ ಮನೆಯನ್ನು ಬೆಂಬಲಿಸುತ್ತಾನೆ. ಕಟಕ ರಾಶಿಯಲ್ಲಿ ಗುರುವು ಲಾಭಗಳು, ಜಾಲಗಳು, ಅಣ್ಣ ತಮ್ಮಂದಿರು ಮತ್ತು ಆಸೆಗಳನ್ನು ಈಡೇರಿಸುವುದನ್ನು ಬಲಪಡಿಸುತ್ತದೆ. ಇದು ಜುಲೈ 2026ರ ಪ್ರಮುಖ ರಕ್ಷಣಾತ್ಮಕ ಅಂಶವಾಗುತ್ತದೆ ಅಂತಲೇ ಹೇಳಬಹುದು. ಇನ್ನು 12ನೇ ಮನೆಯ ಮೇಲೆ ಕೇತುವಿನ ಪ್ರಭಾವ ಬೀರುತ್ತದೆ. ಸಿಂಹ ರಾಶಿಯಲ್ಲಿರುವಂತಹ ಕೇತು ಖರ್ಚುಗಳು, ವಿದೇಶಿ ಸಂಪರ್ಕಗಳು, ನಿದ್ರೆ, ಪ್ರತ್ಯೇಕತೆ ಮತ್ತು ಆಧ್ಯಾತ್ಮಿಕ ಹಿಂತೆಗೆದುಕೊಳ್ಳುವಿಕೆಯಲ್ಲಿ ನಿಲ್ಪತ್ತೆ ಅಥವಾ ಅನಿಶ್ಚಿತತೆಯನ್ನು ಉಂಟು ಮಾಡಬಹುದು. ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಶಾಂತ ನಿರ್ಧಾರಗಳು ಸಹಾಯವನ್ನು ಮಾಡಲಿವೆ. ಇನ್ನು 7ನೇ ಮನೆಯನ್ನು ಶನಿ ಪರೀಕ್ಷಿಸುತ್ತಾನೆ. ಮೀನರಾಶಿಯಲ್ಲಿ ಶನಿಯು ಮದುವೆ, ಪಾಲುದಾರಿಕೆ ಮತ್ತು ಸಾರ್ವಜನಿಕ ವ್ಯವಹಾರಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಶಿಸ್ತನ್ನು ಕೇಳುತ್ತಾನೆ. ನಿರಂತರ ಪ್ರಯತ್ನದ ಮೂಲಕ ನಿಧಾನಗತಿಯ ಪ್ರಗತಿ ಇನ್ನೂ ಸಾಧ್ಯ ಎಂದು ಗ್ರಹಗಳ ಸೂಚನೆ. ಇನ್ನು 9ನೇ ಮನೆಯನ್ನು ಸಕ್ರಿಯಗೊಳಿಸುತ್ತದೆ ಮಂಗಳ. ವೃಷಭ ರಾಶಿಯಲ್ಲಿ ಮಂಗಳನು ಅದೃಷ್ಟ, ತಂದೆ, ಗುರುಗಳು, ಧರ್ಮ ಮತ್ತು ದೀರ್ಘ ಪ್ರಯಾಣಗಳಿಗೆ ಶಕ್ತಿಯನ್ನು ತರುತ್ತಾನೆ. ಆದರೆ ಅದಕ್ಕೆ ಸ್ವಲ್ಪ ತಾಳ್ಮೆ ಮತ್ತು ಎಚ್ಚರಿಕೆಯ ಮಾತು ಕೂಡ ಬೇಕಾಗುತ್ತದೆ ಕನ್ಯಾ ರಾಶಿಯ ವ್ಯಕ್ತಿಗಳಿಗೆ. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಇನ್ನು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ಜುಲೈ 27ರ ನಂತರ 2026 ಜುಲೈ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಪ್ರಾಯೋಗಿಕ ಮತ್ತು ಪರಿವರ್ತನಾಶೀಲ ತಿಂಗಳು. 11ನೇ ಮನೆಯಲ್ಲಿ ಗುರುಗ್ರಹದಿಂದ ಬಲವಾದ ಬೆಂಬಲ ಸಿಗಲಿದೆ ಕನ್ಯಾ ರಾಶಿಯವರಿಗೆ. ಇದು ಲಾಭಗಳು ಅಂದರೆ ಧನ ಲಾಭಗಳು, ಜಾಲಗಳು, ಹಿರಿಯ ಸಹೋದರರು ಅಥವಾ ಆಸೆಗಳನ್ನು ಈಡೇರಿಸುವ ವಿಷಯಗಳಲ್ಲಿ ಸುಧಾರಣೆ ತರುತ್ತದೆ. ಅದೇ ಸಮಯದಲ್ಲಿ 9ನೇ ಮನೆಯಲ್ಲಿ ಮಂಗಳನ ಸಂಚಾರ ನಿಮ್ಮನ್ನು ಸಕ್ರಿಯ, ನೇರ, ಕೆಲವೊಮ್ಮೆ ತಾಳ್ಮೆ ಇಲ್ಲದವರನ್ನಾಗಿ ಮಾಡಬಹುದು. 7ನೇ ಮನೆಯಲ್ಲಿ ಶನಿಯು ಆತುರದ ನಿರ್ಧಾರಗಳಿಗಿಂತ ನಿಧಾನ ಮತ್ತು ಸ್ಥಿರವಾದ ಕೆಲಸ ಉತ್ತಮ ಎಂದು ನಿಮಗೆ ನೆನಪಿಸುತ್ತದೆ. ಈ ತಿಂಗಳು ಆದಷ್ಟು ಪ್ರಗತಿಯನ್ನು ನೀಡಬಹುದು, ಆದರೆ ನೀವು ಧೈರ್ಯ ಮತ್ತು ತಾಳ್ಮೆಯನ್ನು ಸಂಯೋಜಿಸಿದಾಗ ಮಾತ್ರ ಫಲಿತಾಂಶಗಳು ಸ್ಥಿರವಾಗಿರುತ್ತದೆ. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರ ಯಾವ ರೀತಿ ಇರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ, ಮೊದಲನೇದಾಗಿ ರಾಹು 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಿದೆ ಕುಂಭರಾಶಿಯಲ್ಲಿ ಈ ತಿಂಗಳ ಪೂರ್ತಿ. ಆವಾಗ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಆಗಬಹುದು ಕನ್ಯಾ ರಾಶಿಯವರಿಗೆ. ಸ್ಪರ್ಧೆ, ಸಾಲಗಳನ್ನು ಮಾಡಲಿದ್ದೀರಿ ಮತ್ತು ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಉಂಟಾಗಬಹುದು. ಅವಕಾಶಗಳು ಮತ್ತು ಆಸೆಗಳು ಉದ್ಭವಿಸುತ್ತದೆ. ಇನ್ನು ಕೇತುವಿನ ಸಂಚಾರ ಹೇಗಿರಲಿದೆ ಅಂದರೆ, 12ನೇ ಮನೆಯಲ್ಲಿ ಸಿಂಹ ರಾಶಿಯಲ್ಲಿ ಈ ತಿಂಗಳ ಪೂರ್ತಿ ಕೇತುವಿನ ಸಂಚಾರ ಇದೆ. ಖರ್ಚುಗಳು, ವಿದೇಶಿ ಸಂಪರ್ಕಗಳು, ನಿದ್ರೆ ಸಮಸ್ಯೆ ಅಥವಾ ಪ್ರತ್ಯೇಕತೆ ಮತ್ತು ಆಧ್ಯಾತ್ಮಿಕ ಹಿಂತೆಗೆದುಕೊಳ್ಳುವಿಕೆಯಲ್ಲಿ ನಿಲ್ಪತ್ತೆ ಅಥವಾ ಅನಿಶ್ಚಿತತೆಯನ್ನು ಅನುಭವಿಸಬಹುದು.
ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಗ್ರಹಗಳ ಸಂಚಾರ, ಗ್ರಹಗಳ ಸ್ಥಾನ ಬದಲಾವಣೆ, ಅದರಿಂದಾಗುವ ಪ್ರಭಾವ ಈ ರೀತಿ ಇರಲಿದೆ. ಇವಾಗ ಒಂದೊಂದಾಗಿ ತಿಳಿಸ್ಕೊಡೋದಾದರೆ ಸ್ನೇಹಿತರೆ, ಮೊದಲನೇದಾಗಿ ನಿಮ್ಮ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ವ್ಯವಹಾರಸ್ಥರು ಈ ತಿಂಗಳನ್ನು ವಾಸ್ತವಿಕ ಯೋಜನೆಗಾಗಿ ಬಳಸಬೇಕು. ಗುರುವು ಲಾಭಗಳು, ಜಾಲಗಳು, ಹಿರಿಯ ಸಹೋದರರು ಮತ್ತು ಆಸೆಗಳನ್ನು ಈಡೇರಿಸುವ ಮೂಲಕ ಬೆಳವಣಿಗೆಗೆ ಬೆಂಬಲ ನೀಡಿದರೆ, ಬುಧನ ಚಲನೆಯು ಚರ್ಚೆಗಳು, ಕಾಗದ ಪತ್ರಗಳು ಮತ್ತು ಮಾತುಕತೆಗಳನ್ನು ಸುಧಾರಿಸುತ್ತದೆ. ನಿಮ್ಮ ಕ್ಷೇತ್ರವನ್ನು ಅವಲಂಬಿಸಿ ಹೊಸ ಗ್ರಾಹಕರು, ಸಂಪರ್ಕಗಳು, ಪ್ರಯಾಣ ಅಥವಾ ಆನ್ಲೈನ್ ಸಂವಹನದ ಮೂಲಕ ಬರಬಹುದು. ಭಾವನೆ ಅಥವಾ ಒತ್ತಡದ ಮೇಲೆ ಮಾತ್ರ ಯಾವುದೇ ಕಾರಣಕ್ಕೂ ವಿಸ್ತರಿಸಬೇಡಿ. ಮಂಗಳ ಗ್ರಹವು ನಿಮಗೆ ಆತ್ಮವಿಶ್ವಾಸವನ್ನು ನೀಡಬಹುದು ಕನ್ಯಾ ರಾಶಿಯವರಿಗೆ. ಆದರೆ ಶನಿಯು ದಸ್ತಾವೇಜೀಕರಣ, ಬಜೆಟ್ ನಿಯಂತ್ರಣ ಮತ್ತು ತಾಳ್ಮೆಯನ್ನು ಕೇಳುತ್ತದೆ. ನಿರ್ಧಾರಗಳನ್ನು ಸರಿಯಾಗಿ ಪರಿಶೀಲಿಸಿದಾಗ ರಿಯಲ್ ಎಸ್ಟೇಟ್, ಶಿಕ್ಷಣ, ಸಲಹಾ, ಎಲೆಕ್ಟ್ರಿಕ್ಗೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡುವವರು, ಸಂವಹನ, ತಾಂತ್ರಿಕ ಕೆಲಸ, ವ್ಯಾಪಾರ, ಸೇವಾ ಆಧಾರಿತ ಚಟುವಟಿಕೆಗಳು ಪ್ರಗತಿಯನ್ನು ಸಾಧಿಸಬಹುದು. ಒಟ್ಟಾರೆಯಾಗಿ ಯಾವುದೇ ಕಾರಣಕ್ಕೂ ಅವರ ಮರಳು ಮಾತಿಗೆ ನೀವು ನಂಬುವುದಕ್ಕೆ ಹೋಗಿ ಸ್ನೇಹಿತರೆ, ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ವ್ಯಾಪಾರ ಮತ್ತು ನಿಮ್ಮ ಸ್ವಯಂ ಉದ್ಯೋಗದಲ್ಲಿ ಸ್ನೇಹಿತರೆ, ಭಾವನೆಗಳಿಗೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಭಾವನೆಗಳಿಗೆ ಬೆಲೆಯನ್ನು ಅತಿಯಾಗಿ ಕೊಡ್ತೀರಾ. ಸೊ ಹಾಗಾಗಿ ಭಾವನೆ ಮತ್ತು ಒತ್ತಡದ ಮೇಲೆ ಮಾತ್ರ ಯಾವುದೇ ಕಾರಣಕ್ಕೂ ಕೆಲಸದಲ್ಲಿ ವಿಸ್ತರಿಸಬೇಡಿ. ಇದರಿಂದ ಸಮಸ್ಯೆಗಳು ಉದ್ಭವಿಸಬಹುದು. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಕನ್ಯಾ ರಾಶಿಯವರು. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ, ಜಾಲಗಳು, ತಂಡಗಳು ಮತ್ತು ಹಿರಿಯರ ಮೂಲಕ ಲಾಭವಾಗುವಂತಹ ಸಾಧ್ಯತೆ ಇದೆ. ವೃತ್ತಿಪರ ಗುರಿಗಳನ್ನು ಪೂರೈಸಲು ಇದು ಉತ್ತಮ ಸ್ಥಳವಾಗಿದೆ. ತಿಂಗಳ ದ್ವಿತೀಯಾರ್ಧದಿಂದ ಹೆಚ್ಚು ನಿರ್ಣಾಯಕವಾಗಿರುತ್ತದೆ ಕನ್ಯಾ ರಾಶಿಯವರಿಗೆ. ಏಕೆಂದರೆ ಸೂರ್ಯನು ಕರ್ಕ ರಾಶಿಯಲ್ಲಿ ಉತ್ತುಂಗದಲ್ಲಿರುವ ಗುರುವಿನ ಜೊತೆ ಸೇರುತ್ತಾರೆ. ಕನ್ಯಾ ರಾಶಿಯವರಿಗೆ ಇದು 11ನೇ ಮನೆಯನ್ನು ಸಕ್ರಿಯಗೊಳಿಸುತ್ತದೆ. ಆದ್ದರಿಂದ ಲಾಭಗಳು, ಜಾಲಗಳು, ಹಿರಿಯ ಸಹೋದರರು ಮತ್ತು ಆಸೆಗಳನ್ನು ಪೂರೈಸುವುದಕ್ಕೆ ಸಂಬಂಧಿಸಿದ ವೃತ್ತಿ ನಿರ್ಧಾರಗಳು ಮುಖ್ಯವಾಗುತ್ತವೆ. ಇನ್ನು 9ನೇ ಮನೆಯಲ್ಲಿ ಮಂಗಳನ ಸಂಚಾರ ಧೈರ್ಯ ಮತ್ತು ವೇಗವನ್ನು ನೀಡುತ್ತದೆ. ಆದಾಗ್ಯೂ ಹಿರಿಯರು, ಕ್ಲೈಂಟ್ಗಳು ಅಥವಾ ಸಹೋದ್ಯೋಗಿಗಳೊಂದಿಗೆ ಕಠಿಣವಾಗಿ ಮಾತನಾಡುವುದನ್ನು ತಪ್ಪಿಸಿ. 7ನೇ ಮನೆಯಲ್ಲಿ ಶನಿಯ ಸ್ಥಾನವು ಕೆಲವು ಫಲಿತಾಂಶಗಳನ್ನು ವಿಳಂಬಗೊಳಿಸಬಹುದು. ಇವಾಗ ನೀವು ವೃತ್ತಿ ಜೀವನದಲ್ಲಿ ಸ್ನೇಹಿತರೆ ಈ ರೀತಿ ನಾವು ಪ್ರಶಂಸೆಯನ್ನು ತಗೋಬೇಕು ಅಂದ್ಕೊಂಡಿರ್ತೀರ, ಕಷ್ಟಪಟ್ಟು ಕೆಲಸವನ್ನು ಮಾಡ್ತೀರಾ, ಆದರೆ ನಿಧಾನವಾಗಿ ಸ್ನೇಹಿತರೆ ಫಲಿತಾಂಶ ನಿಮಗೆ ಲಭಿಸಲಿದೆ. ಸ್ವಲ್ಪ ವಿಳಂಬಗೊಳಿಸಬಹುದು. ಇದಕ್ಕೆಲ್ಲ ಕಾರಣ ಶನಿ ಸ್ಥಾನ ಬದಲಾವಣೆ. ಶನಿ ಸ್ಥಾನವು ಕೆಲವು ಫಲಿತಾಂಶಗಳನ್ನು ವಿಳಂಬಗೊಳಿಸಬಹುದು. ಇದನ್ನು ನೆನಪಿನಲ್ಲಿಟ್ಕೊಳ್ಳಿ. ಆದರೆ ಇದು ನಿಮಗೆ ಹೆಚ್ಚು ಪ್ರಬುದ್ಧ ಕೆಲಸದ ಮಾದರಿಯನ್ನು ನಿರ್ಮಿಸಲು ಸಹಾಯವನ್ನು ಮಾಡುತ್ತದೆ. ಒಟ್ಟಾರೆಯಾಗಿ ವ್ಯಾಪಾರ, ಸ್ವಯಂ ಉದ್ಯೋಗದ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಾಯಿತು ಕನ್ಯಾ ರಾಶಿಯವರಿಗೆ. ಇನ್ನು ಅದೇ ರೀತಿ ಹಣಕಾಸಿನ ಬಗ್ಗೆ ಹೇಳೋದಿದ್ರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಹಣಕಾಸಿನಲ್ಲಿ ಅಂದರೆ, ನಿಮ್ಮ ಆರ್ಥಿಕ ಸ್ಥಿತಿ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಮಾರ್ಗದರ್ಶನ, ಪ್ರಯಾಣ, ಬೋಧನೆ, ಸಮಾಲೋಚನೆ ಅಥವಾ ಹಿರಿಯರ ಆಶೀರ್ವಾದದ ಮೂಲಕ ಹಣ ಬರಬಹುದು. ಗುರುವು ರಕ್ಷಣೆ ಮತ್ತು ಉತ್ತಮ ತೀರ್ಪನ್ನು ತರುತ್ತಾರೆ. ವಿಶೇಷವಾಗಿ 11ನೇ ಮನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸ್ಥಿರವಾದ ಕೆಲಸದ ಮೂಲಕ ನಿಮ್ಮ ಆದಾಯವು ಸುಧಾರಿಸಬಹುದು. ಆದರೆ ಖರ್ಚುಗಳನ್ನು ಬರೆದಿಟ್ಕೊಳ್ಬೇಕು ಮತ್ತು ನಿಯಂತ್ರಿಸಬೇಕು. ಯಾವುದೇ ಪುರಾವೆಗಳಿಲ್ಲದೆ, ಊಹಾತ್ಮಕ ನಿರ್ಧಾರಗಳಿಲ್ಲದೆ, ಭಾವನಾತ್ಮಕ ಖರೀದಿಗಳಿಲ್ಲದೆ ಸಾಲ ನೀಡುವುದನ್ನು ತಪ್ಪಿಸಿ. ಅದು ಹೊರಗಿನವರಾಗಬಹುದು ಅಥವಾ ಸ್ನೇಹಿತರಾಗ್ಬೋದು ಅಥವಾ ನಿಮ್ಮ ಕುಟುಂಬದವರಾಗಬಹುದು. ಭಾವನಾತ್ಮಕದಿಂದ ಮಾತನಾಡಿದರೆ ಸಾಕು, ಅತಿಯಾಗಿ ನೀವು ಸಾಲವಾಗಿ ಹಣವನ್ನು ಕೊಡ್ತೀರಾ. ಇದು ಮುಂದಿನ ದಿನಗಳಲ್ಲಿ ನಿಮಗೆ ಪ್ರಾಬ್ಲಮ್ ಆಗಬಹುದು. ಅದು ಹಿಂತಿರುಗಿ ಬರುವುದಿಲ್ಲ. ಆಗ ನಿಮ್ಮಿಬ್ಬರ ಮನಸ್ತಾಪಗಳು ಹೆಚ್ಚಾಗಬಹುದು. ಸಣ್ಣ ಪುಟ್ಟ ವಾದ ವಿವಾದಗಳು, ಜಗಳಗಳು ಬರಬಹುದು ಹಣಕಾಸಿನ ವಿಚಾರದಲ್ಲಿ. ಸೊ ಹಾಗಾಗಿ ಈ ಘಟನೆ ಎಲ್ಲ ನಡೀಬಾರ್ದು ಅಂತಂದರೆ ಆದಷ್ಟು ನೀವು ಸಾಲ ಕೊಡುವುದನ್ನು ತಪ್ಪಿಸಿ. ಈ ತಿಂಗಳ ಎಂಡಿನಿಂದ ನೀವು ಆಸ್ತಿ, ವಾಹನ, ಶಿಕ್ಷಣ ಮತ್ತು ಪ್ರಯಾಣ ಅಥವಾ ವ್ಯಾಪಾರ ಹೂಡಿಕೆಯನ್ನು ಯೋಜಿಸುತ್ತಿದ್ದರೆ ಅಂತಿಮಗೊಳಿಸುವ ಮೊದಲು ಆಯ್ಕೆಗಳನ್ನು ಎಚ್ಚರಿಕೆಯಿಂದ ಹೋಲಿಕೆಯನ್ನು ಮಾಡಿ ನಾನು ಕೊಡಬೇಕೋ ಕೊಡಬಾರ್ದೋ ಅನ್ನೋದನ್ನ ಗಮನವಿಟ್ಟು ಕೊಡಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗೋದಕ್ಕೆ ಬಿಟ್ಕೋಬೇಡಿ. ಇನ್ನು ಅದೇ ರೀತಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ,
ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಸಕ್ಕರೆ, ಮೂತ್ರಪಿಂಡಗಳು, ಸಂತಾನೋತ್ಪತ್ತಿ, ಆರೋಗ್ಯ ಮತ್ತು ಸಂಬಂಧದ ಒತ್ತಡವನ್ನು ಸಮತೋಲನದಲ್ಲಿಡಿ. ಆದಷ್ಟು ಮಂಗಳನಾಶಕ, ಕಿರಿಕಿರಿ ಮತ್ತು ಚಡಪಡಿಕೆಯನ್ನು ಹೆಚ್ಚಿಸಬಹುದು ಸ್ನೇಹಿತರೆ. ಆದ್ದರಿಂದ ಕನ್ಯಾ ರಾಶಿಯವರು ಅನಿಯಮಿತ ಆಹಾರವ, ಕೋಪ, ಅತಿಯಾದ ಕೋಪ ನಿಮಗೆ ಸ್ನೇಹಿತರೆ, ಕೋಪವನ್ನು ಅವಾಯ್ಡ್ ಮಾಡ್ಕೊಳ್ಳಿ ಮತ್ತು ಅತಿಯಾದ ಕೆಲಸವನ್ನು ಆದಷ್ಟು ತಪ್ಪಿಸಿ. ಅತಿಯಾದ ಒತ್ತಡದಿಂದಲೂ ಕೂಡ ನಿಮ್ಮ ಸಮಸ್ಯೆಗಳು ಒಂದೊಂದಾಗಿ, ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು ಒಂದೊಂದಾಗಿ ಉದ್ಭವವಾಗಲಿದೆ. ಸೊ ಹಾಗಾಗಿ ಒಂದಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಇನ್ನು ನಿರ್ಲಕ್ಷ್ಯಪಟ್ಟಂತಹ ಸಮಸ್ಯೆಯನ್ನು ಮುಂದೂಡಬಾರದು ಎಂದು ಶನಿ ಗ್ರಹ ಸೂಚಿಸುತ್ತಿದೆ. ಮೊದಲನೇದಾಗಿ ನಿಮ್ಮ ಆರೋಗ್ಯಕ್ಕೆ ಮೊದಲನೇದಾಗಿ ಆದ್ಯತೆ ನೀಡಿ, ನಿಯಮಿತ ನಿದ್ರೆಯನ್ನು ಮಾಡಿ, ವಾಕಿಂಗನ್ನು ಮಾಡಿ, ಪ್ರಾಣಾಯಾಮ ಅಂದರೆ ಮೆಡಿಟೇಷನನ್ನು ಮಾಡಿ. ಸರಳ ಆಹಾರವು ಸಹಾಯವನ್ನು ಮಾಡುತ್ತದೆ. ನಿಮಗೆ ಈಗಾಗಲೇ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ತಡ ಮಾಡದೆ ವೈದ್ಯಕೀಯ ಸಲಹೆಯನ್ನು ಅನುಸರಿಸಿ. ಎಷ್ಟೇ ಸಮಸ್ಯೆಗಳು, ಕಷ್ಟಗಳು, ತೊಂದರೆ ಇದ್ದರೂ ಕೂಡ ಹಂತ ಹಂತವಾಗಿ ನಿವಾರಣೆಯಾಗಲಿದೆ. ಇನ್ನು ಉಷ್ಣತೆ ಕಡಿಮೆಯಾಗುವುದಕ್ಕೆ ತಂಪಾದ ಆಹಾರ ಪದಾರ್ಥಗಳನ್ನು ಸೇವಿಸಿ ಸ್ನೇಹಿತರೆ. ಜಂಕ್ ಫುಡ್ನಿಂದ ಆದಷ್ಟು ದೂರವಿರಿ. ಇನ್ನು ಮನೆ ಊಟವನ್ನು ಚೆನ್ನಾಗಿ ಸೇವಿಸಿ. ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ತಿನ್ನುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ. ಕನ್ಯಾ ರಾಶಿಯವರ ಆರೋಗ್ಯ. ಇನ್ನು ಅದೇ ರೀತಿ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಕನ್ಯಾ ರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಸ್ನೇಹಿತರು, ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರು ಮತ್ತು ಸಾಮಾಜಿಕ ವಲಯಗಳು ಬೆಂಬಲ ನೀಡುತ್ತವೆ ಒಂದು ಸ್ವಲ್ಪ ಮಟ್ಟಿಗೆ. ನಿಮಗೆ ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ 26ನೇ ತಾರೀಕಿಂದ ಶುಕ್ರ ರಾಶಿ ಬದಲಾಗುವುದರಿಂದ ಭಾವನಾತ್ಮಕ ಉಷ್ಣತೆ ಹೆಚ್ಚಾಗುತ್ತದೆ. ಆದರೆ 12ನೇ ಮನೆಯಲ್ಲಿ ಕೇತು ಖರ್ಚುಗಳು, ವಿದೇಶಿ ಸಂಪರ್ಕಗಳು, ನಿದ್ರೆ, ಪ್ರತ್ಯೇಕತೆ ಮತ್ತು ಆಧ್ಯಾತ್ಮಿಕ ಹಿಂತೆಗೆದುಕೊಳ್ಳುವಿಕೆಗೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ದೂರ ಅಥವಾ ಗೊಂದಲವನ್ನು ಉಂಟು ಮಾಡಬಹುದು. ಮನೆಯಲ್ಲಿ ಅಡಚಣೆಯಿಂದ, ಪ್ರಾಬ್ಲಮ್ಮಿಂದ ನಿಂತು ಹೋಗಿದ್ದಂತಹ ಶುಭ ಕಾರ್ಯಗಳು ಮತ್ತೆ ಪ್ರಾರಂಭವಾಗಲಿದೆ. ಇನ್ನು ನಿಮ್ಮ ತಾಯಿಯ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗುತ್ತದೆ ಸ್ನೇಹಿತರೆ. ಇನ್ನು ಮೃದುವಾಗಿ ಮಾತನಾಡಿ ಮತ್ತು ಪ್ರತಿಯೊಂದು ಸಣ್ಣ ವಿಷಯವನ್ನು ಚರ್ಚೆಯಾಗಿ ಪರಿವರ್ತಿಸಬೇಡಿ. ನೀವು ಮೊದಲು ಕೇಳಿಸ್ಕೊಳ್ಳಿ, ನಂತರ ಪ್ರತಿಕ್ರಿಯಿಸಿದಾಗ ವೈವಾಹಿಕ ಮತ್ತು ಕುಟುಂಬ ಸಾಮರಸ್ಯವು ಸುಧಾರಿಸಲಿದೆ. ಇನ್ನು ಶುಭ ಕಾರ್ಯದಲ್ಲಿ ಅಡಚಣೆಯನ್ನು ನೋಡ್ತಿದ್ರೆ ಸ್ನೇಹಿತರೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇನ್ನು ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಬರಬಹುದು. ಇನ್ನು ಹೊಸದಾಗಿ ಮದುವೆಯಾಗಿರುವಂತಹ ನವಜೋಡಿಗಳಿಗೆ ಸಂತಾನ ಭಾಗ್ಯದ ಶುಭವಾರ್ತೆಯನ್ನು ಕೇಳಲಿದ್ದೀರಿ ಈ ತಿಂಗಳ ನಂತರ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ. ಇನ್ನು ಅದೇ ರೀತಿ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಅವರ ಶಿಕ್ಷಣದಲ್ಲಿ, ವಿದ್ಯಾಭ್ಯಾಸದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ವಿದ್ಯಾರ್ಥಿಗಳು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಆದಷ್ಟು ತಡರಾತ್ರಿಯ ಅಧ್ಯಯನ ಮತ್ತು ನಿದ್ರೆಯ ನಷ್ಟವನ್ನು ತಪ್ಪಿಸಿ ಸ್ನೇಹಿತರೆ. ನೀವು ತಡರಾತ್ರಿಯಲ್ಲಿ ಸ್ನೇಹಿತರೆ ನಿದ್ರೆಗೆಟ್ಟು ಓದ್ತೀರಾ. ಸೊ ಅದ್ರ ಬದಲು ಬೆಳಿಗ್ಗೆ ಸ್ವಲ್ಪ ಮುಂಜಾನೆ ಬೇಗ ಎದ್ದು ಕೂತು ಅಧ್ಯಯನವನ್ನು ಮಾಡಿ ತಲೆಗೆ ಸ್ವಲ್ಪ ಕೂರಲಿದೆ ಅಂತಲೇ ಹೇಳ್ಬೋದು ನೀವು ಮಾಡುವಂತಹ ಪ್ರಾಕ್ಟೀಸ್. ವಿದೇಶಿ ಶಿಕ್ಷಣ ಮತ್ತು ಆನ್ಲೈನ್ ಕೋರ್ಸ್ಗಳು ನಿಧಾನವಾಗಿ ಪ್ರಗತಿಯನ್ನು ಸಾಧಿಸಬಹುದು. ಬುಧನ ಚಲನೆಯು ಅಂದರೆ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಬುಧ ಸ್ನೇಹಿತರೆ, ಬುಧನ ಚಲನೆಯು ಪರಿಷ್ಕರಣೆ, ಚರ್ಚೆ ಮತ್ತು ಲಿಖಿತ ಅಭ್ಯಾಸದ ಮೂಲಕ ಕಲಿಕೆಗೆ ಸಹಾಯವನ್ನು ಮಾಡುತ್ತದೆ. ಇನ್ನು ಗುಂಪುಗಳ ಅಧ್ಯಯನ ಕೂಡ ನಿಮಗೆ ಸ್ನೇಹಿತರೆ ಸಹಾಯ ಮಾಡಲಿದೆ ನಿಮ್ಮ ಅಧ್ಯಯನಕ್ಕೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳು ನಿಗದಿತ ವೇಳಾಪಟ್ಟಿಯನ್ನು ಅನುಸರಿಸಬೇಕು, ಅಂದರೆ ಕಾಯ್ದುಕೊಳ್ಬೇಕು. ಸರಿಯಾದ ಸಮಯಕ್ಕೆ ಕೂತು ನಾನು ಅಧ್ಯಯನವನ್ನು ಮಾಡಬೇಕು, ಈ ಸಮಯಕ್ಕೆ ಕೂತು ನಾನು ಪ್ರಾಕ್ಟೀಸನ್ನು ಮಾಡಬೇಕು ಅನ್ನೋದು ಸ್ನೇಹಿತರೆ ನಿಮಗೆ ಸಾಕಷ್ಟು ಅದೃಷ್ಟ ಅಂತಲೇ ಹೇಳಬಹುದು ತಲೆಗೆ ಹೋಗಲಿದೆ. ಇತರರೊಂದಿಗೆ ಹೋಲಿಕೆ ಮಾಡೋದನ್ನು ಆದಷ್ಟು ತಪ್ಪಿಸಿ, ಒಂದೊಂದೇ ವಿಷಯಗಳನ್ನು ಪೂರ್ಣಗೊಳಿಸಿ, ಗಮನ ಹರಿಸಿ. ಶಿಕ್ಷಕರು, ಹಿರಿಯರು, ತಂದೆ ತಾಯಿ ಮತ್ತು ಮಾರ್ಗದರ್ಶಕರ ಮಾರ್ಗದರ್ಶನ ಈ ತಿಂಗಳು, ಮುಂದಿನ ತಿಂಗಳು ಉಪಯುಕ್ತವಾಗಲಿದೆ. ಒಂದು ಸ್ನೇಹಿತರ ಬಳಗ ಮತ್ತು ಮನೋರಂಜನೆ ಕಡೆ, ಸ್ವಲ್ಪ ಸೋಷಿಯಲ್ ಮೀಡಿಯಾದ ಕಡೆ ವಿದ್ಯಾರ್ಥಿಗಳಿಗೆ ಮನಸ್ಸು ವಾಲಬಹುದು. ಸೊ ಅದನ್ನು ಅವಾಯ್ಡ್ ಮಾಡಿಕೊಂಡು ಹಿರಿಯರ ಮಾರ್ಗದರ್ಶನದಿಂದ ಸ್ನೇಹಿತರೆ ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ. ಇನ್ನು ಕನ್ಯಾ ರಾಶಿಯವರು ಏನೆಲ್ಲ ಅಡಚಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಈ 1-2-3 ಪರಿಹಾರವನ್ನು ಮಾಡುವುದರಿಂದ ಆದಷ್ಟು ಸಮಸ್ಯೆಗಳು ನಿವಾರಣೆಯಾಗಲಿದೆ. ನಿಮ್ಮ ಜೀವನದಲ್ಲಿ ಇರುವಂತಹ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಗ್ರಹಗಳ ಸಂಚಾರದ ಸಮಯದಲ್ಲಿ ಸ್ನೇಹಿತರೆ ಅದೃಷ್ಟವನ್ನು ಹುಡುಕಲು
ಗುರು ಶನಿ ಮತ್ತು ಇತರ ಗ್ರಹಗಳ ಅನುಕೂಲಕರ ಫಲಿತಾಂಶಗಳನ್ನು ಬಲಪಡಿಸಲು ಈ ಸರಳ ಪರಿಹಾರಗಳನ್ನು ಕನ್ಯಾ ರಾಶಿಯವರು ಅನುಸರಿಸಬೇಕಾಗುತ್ತದೆ. ಬುಧವಾರ ಬುಧ ಸ್ತೋತ್ರವನ್ನು ಹೇಳಿ ಓಂ ಬೂಂ ಬುಧಾಯ ನಮಃ ಎಂಬ ಮಂತ್ರವನ್ನು ಹೇಳಿ ಬುಧನ ಕೃಪೆಗಾಗಿ ವಿದ್ಯಾರ್ಥಿಗಳಿಗೆ ಹೆಸರುಕಾಳು ಮತ್ತು ಲೇಖನ, ಪೆನ್ನು ಮತ್ತು ಬ್ಯಾಗು, ಬುಕ್ಕು ಈ ಸಾಮಗ್ರಿಗಳನ್ನು ದಾನ ಮಾಡಿ ನಿಮಗೆ ವಿದ್ಯಾಭಿವೃದ್ಧಿ ಆಗಲಿದೆ. ಮೊದಲನೇದಾಗಿ ಬುಧವಾರದಂದು ಮಾಡಿ. ಉತ್ತಮ ತೀರ್ಪು ಮತ್ತು ಸಂವಹನಕ್ಕಾಗಿ ಬುಧವಾರದಂದು ವಿಷ್ಣುವನ್ನು ಪೂಜಿಸಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳಿ. ಇನ್ನು ಲಾಭಗಳು ಮತ್ತು ಮಾರ್ಗದರ್ಶನವನ್ನು ಬಲಪಡಿಸಲು ಗುರುವಾರದಂದು ಗುರುವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ. ಈ 3 ಪರಿಹಾರವನ್ನು ಕನ್ಯಾ ರಾಶಿಯವರು ಮಾಡಬೇಕಾಗುತ್ತದೆ. ತಪ್ಪದೆ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಯಾರೆಲ್ಲ ಕನ್ಯಾ ರಾಶಿಯವರು ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಒಳ್ಳೆ ಮಾಹಿತಿ ಸಿಕ್ಕಿದೆ, ಈ ವಿಡಿಯೋ ಯೂಸ್ಫುಲ್ ಅನಿಸಿದೆ ಅಂದರೆ ಸ್ನೇಹಿತರೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ವಿಡಿಯೋವನ್ನು ಮಾಡೋದಕ್ಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ, ಶಿವನ ಅನುಗ್ರಹ ನಿಮ್ಮ ಮೇಲಿರಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ರಾಶಿ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.